NS21 ನ್ಯೂಸ್ ಚಾನೆಲ್ಗೆ ಸ್ವಾಗತ. ನರಸಿಂಗರಾವ್ ಸರ್ಕಲ್ ಸಾರಥ್ಯದಲ್ಲಿ NS21 ನ್ಯೂಸ್ ವೀಕ್ಷಿಸಿರಿ. ಗ್ರಾಮದಲ್ಲಿ ಭಯಭೀತಿಗೊಳಿಸಿದ ಚಿರತೆ. ಅರಣ್ಯ ಪೊಲೀಸ್ ಗ್ರಾಮಸ್ಥರಿಗೆ ಚಿರತೆ ಭಯಬೀಡಿ. ನರಗುಂಡ ಗ್ರಾಮದಲ್ಲಿ ಅಧಿಕಾರಿಗಳಿಂದ ಜಾಗೃತಿ ಸಭೆ. ನರಗುಂಡ ಗ್ರಾಮದಲ್ಲಿ ಚಿರತೆಯಿಂದ ಆತಂಕ. ಇನ್ನೊಂದು ಕಡೆ ಕಳ್ಳಕಾಕರ ಕಾಟದಿಂದ ಹಸು ಎಮ್ಮೆ ಎತ್ತುಗಳು ಹೊತ್ತೊಯ್ಯುತ್ತಿದ್ದಾರೆ. ದೇವದುರ್ಗ ತಾಲೂಕಿನ ಸಮೀಪದಲ್ಲಿರುವ ನರಗುಂಡ ಗ್ರಾಮದಲ್ಲಿ ಕಳೆದ ಒಂದು ವಾರದ ಹಿಂದೆ ಗ್ರಾಮದ ಪಕ್ಕದಲ್ಲಿನ ಗುಡ್ಡದ ಮೇಲೆ ಚಿರತೆ ಕಾಣಿಸಿಕೊಂಡಿದ್ದು, ಗ್ರಾಮದಲ್ಲಿ ರೈತ ಓರ್ವನ ಆಡು ಕುರಿ ತಿಂದ ಕಾರಣ ಗ್ರಾಮದಲ್ಲಿ ಭಯಭೀತರಾಗಿದ್ದಾರೆ ಎಂದು ನಮ್ಮ ಪ್ರತಿನಿಧಿ ಶರಣಗೌಡ ನರಗುಂಡ ಅವರು ತಿಳಿಸಿದ್ದಾರೆ. ಮಾತು ಮುಂದುವರಿಸಿದ ಇವರು, ಚಿರತೆ ಹಾವಳಿ ತಡೆಯಲು ಅರಣ್ಯ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಗ್ರಾಮಗಳಲ್ಲಿ ವಿಶೇಷ ಜಾಗೃತಿ ಸಭೆಗಳನ್ನು ನಡೆಸಿದರೂ ಸಹ ಇದುವರೆಗೆ ಚಿರತೆಯ ಹೆಜ್ಜೆ ಗುರುತು ದೊರೆತಿದ್ದು, ಅರಣ್ಯ ಅಧಿಕಾರಿಗಳು ಇರಿಸಿದ ಬೋನಿಗೆ ಇನ್ನೂ ಬಿದ್ದಿಲ್ಲ. ಇದು ನರಗುಂಡ ಜನರಲ್ಲಿ ಆತಂಕ ಉಂಟು ಮಾಡಿದೆ. ಹಾಗೂ ಮಕ್ಕಳು ಶಾಲೆಗೆ ಮತ್ತು ಕೃಷಿ ಕೂಲಿ ಕಾರ್ಮಿಕರಿಗೆ ಹೊಲಕ್ಕೆ ಹೋಗದೆ ಮನೆಯಲ್ಲಿ ಕೂಡುವ ಪ್ರಸಂಗ ಬಂದಿರುವುದು ದುರಾದೃಷ್ಟಕರ. ಗ್ರಾಮದಲ್ಲಿ ರಾತ್ರಿ ಕಳ್ಳರ ಗುಂಪಿನ ಕೈಚಳಕ. ಒಂದು ಕಡೆ ಚಿರತೆಯಿಂದ ಭಯಭೀತರಾದ ಜನರಿಗೆ, ಇನ್ನೊಂದು ಕಡೆ ಕಳ್ಳರು ರಾತ್ರಿ ಕಳ್ಳರ ಹಾವಳಿಯಿಂದ ಜಾನುವಾರುಗಳು ಹಸು ಎಮ್ಮೆ ಮೇಕೆ ಎತ್ತುಗಳನ್ನು ರಾತ್ರಿ ಸಮಯದಲ್ಲಿ ಹೊತ್ತೊಯ್ಯುತ್ತಿದ್ದು ಗ್ರಾಮಸ್ಥರಿಗೆ ಚಿಂತೆಗೇಡು ಮಾಡಿದೆ ಎಂದು ನಮ್ಮ ಪ್ರತಿನಿಧಿ ಶರಣಗೌಡ ಅವರೊಂದಿಗೆ ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಅರಣ್ಯ ಇಲಾಖೆಯಿಂದ ಜಾಗೃತಿ ಸಭೆ. ಗ್ರಾಮಕ್ಕೆ ಭೇಟಿ ನೀಡಿದ ಅರಣ್ಯ ಅಧಿಕಾರಿ ಹಾಗೂ ಪೊಲೀಸರು ಗ್ರಾಮದಲ್ಲಿ ಜಾಗೃತಿ ಸಭೆ ನಡೆಸಿ ಚಿರತೆಯ ಎಲ್ಲಾ ಚಲನವಲನಗಳನ್ನು ಡ್ರೋನ್ ಕ್ಯಾಮೆರಾ ಮೂಲಕ ಪರಿಶೀಲಿಸುತ್ತಿದ್ದು, ಗ್ರಾಮದ ಗುಡ್ಡದಲ್ಲಿ ಚಿರತೆಗಾಗಿ ಬೋನ್ ಅಳವಡಿಸಿದ ಅರಣ್ಯ ಅಧಿಕಾರಿಗಳು ತೀವ್ರ ಕಾರ್ಯಾಚರಣೆ ನಡೆಸಿದ್ದಾರೆ ಎಂದು ಅರಣ್ಯ ಅಧಿಕಾರಿಗಳಾದ ಅಲ್ಲಾವುದ್ದೀನ್ ಅಲಿ ಅವರು ನಮ್ಮ NS21 ನ್ಯೂಸ್ ಚಾನೆಲ್ಗೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ನರಗುಂಡ ಗ್ರಾಮಕ್ಕೆ ತೆರಳಿದ ಅಧಿಕಾರಿಗಳು ಜನರಿಗೆ ಸುರಕ್ಷತಾ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಮುನ್ನೆಚ್ಚರಿಕೆ ಕ್ರಮಗಳು: ರಾತ್ರಿ ವೇಳೆ ತರಾತುರಿಯಲ್ಲಿ ಹೊರಗೆ ಹೋಗಬೇಡಿ, ದನ ಕರುಗಳನ್ನು ಸುರಕ್ಷಿತ ಕೊಟ್ಟಿಗೆಯಲ್ಲಿ ಕಟ್ಟಿ ಒಂಟಿಯಾಗಿ ಜಮೀನುಗಳಿಗೆ ತೆರಳಬೇಡಿ, ತುರ್ತು ಸುರಕ್ಷಿತ ಅರಣ್ಯ ಸಿಬ್ಬಂದಿಗೆ ತಕ್ಷಣ ಮಾಹಿತಿ ನೀಡಿ, ವದಂತಿಗಳನ್ನು ನಂಬಬೇಡಿ, ಧೈರ್ಯದಿಂದ ಇರಿ ಎಂದು ಅರಣ್ಯ ಅಧಿಕಾರಿ ಅಲ್ಲಾವುದ್ದೀನ್ ಅಲಿ ಅವರು ಗ್ರಾಮಸ್ಥರಿಗೆ ಧೈರ್ಯ ತುಂಬಿದರು. ಈ ಸಂದರ್ಭದಲ್ಲಿ ಮರ್ಲಿಂಗ ಮಾಲಿಪಾಟೀಲ್, ತಾಲೂಕು ಅಧ್ಯಕ್ಷ ಕರ್ನಾಟಕ ರಾಜ್ಯ ರೈತ ಸಂಘ, ಜಿಲ್ಲಾಧ್ಯಕ್ಷರಾದ ಮಲ್ಲೇಶ್ ನಾಯಕ್, ತಹಸೀಲ್ದಾರ್ ನಾಗಮ್ಮ ಕಟ್ಟಿಮನಿ, ಅರಣ್ಯ ಅಧಿಕಾರಿಗಳಾದ ಅಲ್ಲಾವುದ್ದೀನ್ ಅಲಿ ಮತ್ತು ಅರಣ್ಯ ಸಿಬ್ಬಂದಿಗಳು, ಮಂಜುನಾಥ್, ಪೊಲೀಸ್ ಇನ್ಸ್ಪೆಕ್ಟರ್, PI, ನಗರ ಪೊಲೀಸ್ ಠಾಣೆ ಹಾಗೂ ಪೊಲೀಸ್ ಸಿಬ್ಬಂದಿ, ಗ್ರಾಮದ ಹಿರಿಯರು ಇದ್ದರು ಎಂದು ಶರಣಗೌಡ ನರಗುಂಡ ಅವರು ನಮ್ಮ NS21 ನ್ಯೂಸ್ ಚಾನೆಲ್ಗೆ ತಿಳಿಸಿದ್ದಾರೆ. ಕುರಿ ತಿಂತು ಮನುಷ್ಯರು ತಿಂತಂತ ಹೇಳ್ತಾ ಇದ್ರಿ. ಕುರಿ ತಿಂದ್ರು ನಾವು ಏನಾದ್ರೂ ಪರಿಹಾರ ಕೊಡ್ಬೋದಾ? ಮನುಷ್ಯರು ತಿಂದ ಮೇಲೆ ಪರಿಹಾರ ಕೊಡ್ತೀವಿ ಅಂತ ನಿಮ್ಮ ಕುಟುಂಬದವರಿಗೆ ನಿಮ್ಮಂತ ಮನುಷ್ಯನ ನಾವು ಯಾರು ಕೊಡೋಕ್ಕಾಗಲ್ಲ. ಅದನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾವು ಪ್ರೊಟೆಕ್ಟ್ ಕೊಡ್ತೀವಿ, ನೀವು ಅದನ್ನ ಬಿಟ್ಟು ನಾವು ನೆಗೆಟಿವ್ ಮಾತಾಡಿ ಅಲ್ಲಿ ಓದ್ತೀನಿ ಅಲ್ಲಿ ಹೋಗ್ಬೇಡ್ರಪ್ಪ ಡೇಂಜರ್ ಅಂತ ಹೇಳ್ತೀವಿ. ನಾವು ಓದ್ತೀವಿ ಅಂದ್ಮೇಲೆ ನಾವು ಏನೂ ಮಾಡೋಕ್ಕಾಗಲ್ಲ, ಅನಿವಾರ್ಯ. ಸೊ ಅದಕ್ಕೆ ನಿಮ್ಮ ಫ್ಯಾಮಿಲಿ, ನೀವು, ನಿಮ್ಮ ಜಾನುವಾರುಗಳು ಸೇಫ್ ಆಗಿರ್ಬೇಕು. ಅದಕ್ಕೋಸ್ಕರ ನಿಮ್ಮ ಜೊತೆ ನಾವು ತಾಲೂಕು ಆಡಳಿತ ಇರ್ತೀವಿ, ತಾವೆಲ್ಲರೂ ಕೋಆಪರೇಟ್ ಮಾಡಿ. 2024 ಹೋದ ಹಚ್ಚ ವರ್ಷ ಇಲ್ಲ ರಾಮನಾಳ ಬೆಳಗ್ಗೆ ಅರ್ಥ ಆಯ್ತು. ರಾತ್ರಿ ಸಮಯದಲ್ಲಿ ನೀವು ಹೋಗಿ ಸಂಚರಿಸ್ತದೆ, ಅದು ಒಂದೇ ಕಡೆ ಇರಲ್ಲ. ಇದು ಒಂದು ಗ್ಯಾರಂಟಿ, ಒಂದ್ ಕಡೆಯಿಂದ ಬೇರೆ ಕಡೆ ಹೋಗ್ತದೆ. ಇದು ನೇಟಿವ್ ಇರೋದೇ ನೆಲಮಲ್ಲ ಫಾರೆಸ್ಟ್, ಆಂಧ್ರ ಪ್ರದೇಶದ್ದು. ನಾವು ಹೇಳಿದ್ದು ಸುಳಿದಂದ್ರೆ ನೀವು ಯೂಟ್ಯೂಬ್ದಾಗ ಹೊಡಿರಿ, ನಿಮಗೆ ಗೊತ್ತಾಗ್ತದೆ. ಇವು ಯಾವುದು ಪ್ರಾಣಿದು ಆಹಾರ ಏನಿದೆ, ಯಾವ ರುಚಿ ಇರ್ತದೆ ಅದೇ ತಿಂತಾರೆ. ವೆಜಿಟೇರಿಯನ್ ಅವ್ರು ವೆಜಿಟೇರಿಯನ್ನೇ ತಿಂತಾರ, ನಾನ್ ವೆಜ್ ಅವ್ರು ನಾನ್ ವೆಜ್ಜೇ ತಿಂತಾರ. ವೆಜಿಟೇರಿಯನ್ ಅವರಿಗೂ ತೊಗೊಂಡು ಹೋಗಿ ನಾನ್ ವೆಜ್ ಕೊಟ್ಟಿದ್ದನ್ನು ತಿಂತಾರ ಏನ? ಈಗ ನಿಮಗೂ ಎಷ್ಟು ಭಯ ಇದೆ, ಪ್ರಾಣಿಗೂ ಎಲ್ಲ ಪಕ್ಷಿ ಪ್ರಾಣಿಗೂ ಭಯ ಇರ್ತದೆ. ಯಾವ ಪ್ರಾಣಿ ಹುಚ್ಚಾಗ್ತದೆ ಅಂತೇಳಿ ಡಿಪ್ರೆಸ್ ಆಗ್ತದೆ ಅಂದರೆ ಗುಂಪಾಗಿರೋದ, ಜಗಳ ಆಡೋದ ಅಂಥವ್ರು ಡಿಪ್ರೆಸ್ ಆಗಿ ಏನೋ ಅಟ್ಯಾಕ್ ಮಾಡಿದ್ದಾರೆ. ಚಿರತೆದು ಏನಿದೆ ಅಂದರೆ ಅವ್ರು ಸಿಂಗಲ್ ಹೋಗ್ತಾರೆ, ಒಂದು ಕಡೆಯಿಂದ ಒಂದು ಕಡೆ.
ಅವರು ಆಹಾರ ಸಲುವಾಗಿ ಮತ್ತು ಹೆಣ್ಣಿಗೆ ಅವ್ರು ಅಂದರೆ ಮರಿ ಇದು ಉದ್ದೇಶವಾಗಿ ಅಷ್ಟೇ ಬರ್ತದೆ ಅವ್ರ ಕಡೆ ಇವತ್ತನ ಮರಿ ಇದು ಮಾಡ್ಲಿಕ್ಕೆ ಸೇಫ್ಟಿ ಜಾಗ ಇದೆ. ಅವ್ರಿಗೆ ಏನು ಮಾಡ್ತಾರೆ, ಒಂದು ಸೇಫ್ಟಿ ಜಾಗ ಇತ್ತು, ಬೇರೆ ಬೇರೆ ಬಂದು ಕುರಿ ಆಗಲಿ ಯಾವುದೋ ಆಗಲಿ, ಮಂಗ ಆಗಲಿ, ಯಾವುದೋ ಪಕ್ಷಿ ಪ್ರಾಣಿಗಳು ಅದು ತೊಗೊಂಡ್ಬೋದು ಅವ್ರ ಕಡೆ ಇದು ಮಾಡ್ತಾರೆ. ಅಂದರೆ ಅವ್ರಿಗೆ ಪ್ರಾಕ್ಟೀಸ್ ಮಾಡ್ತಾರೆ ಹಂತಿ ಮುಂದೆ ಹ್ಯಾಂಗೆ ತಿನ್ನಬೇಕು ಅಂತ. ಅಷ್ಟಕ್ಕೆ ಬಿಟ್ಟು ಬೇರೆ ಯಾರಿಗೂ ಅಪಾಯಕಾರಿ ಇಲ್ಲ. ಅದ್ರ ಸಲುವಾಗಿ ತಾವು ಅರಣ್ಯ ಇಲಾಖೆಗೆ ಸಹಕರಿಸ್ಬೋದು, ತಾಲೂಕು ಆಡಳಿತಕ್ಕೆ ಸಹಕರಿಸ್ಬೋದು.